ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಸಂಡೇ. ಟಿಫನ್ ಏನು ಮಾಡಿರಲಿಲ್ಲ, ಅಂದರೆ ಸರಿ ಬ್ರಂಚ್ ಅಂತಲೇ ಹೇಳ್ಬೋದು. ಬಿರಿಯಾನಿ ಮತ್ತು ಚಾಪ್ಸ್ ಮಾಡಿದ್ದೆ. ಸರಿ ಈಗ ತಿನ್ಕೊಂಬಿಟ್ಟು ಸಣ್ಣಗೆ ಸಂಗೀತ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಕ್ಲಾಸಲ್ಲಿ ಅಂದರೆ ಸ್ಕೂಲಲ್ಲೇ ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ತಾರೆ. ಸೊ ಸಂಗೀತ ಕ್ಲಾಸ್ ಒಂದು ಸಪ್ರೇಟ್ ಹಾಕಬೇಕು, ಹಂಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಏನಾಗುತ್ತೆ ಎತ್ತ ಯಾವುದಕ್ಕೂ ಅಪ್ಡೇಟ್ ಕೊಡ್ತೀನಿ. ಇವತ್ತು ಫಸ್ಟ್ ಟೈಮ್ ನನ್ನ ಮಗಳು ಕರ್ಕೊಂಡು ಗಾಡೀಲಿ ಹೋಗ್ತಾ ಇದ್ದೀನಿ. ಹಾಂ ಕೂತ್ಕ, ಮುದ್ದು ಮಗಳು ಇದು. ಸಣ್ಣಗೆ ರೀಸೆಂಟಾಗಿ ಫಸ್ಟ್ ಟೆಸ್ಟ್ ಆಗಿತ್ತು. ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ರು ಅವ್ರ ಪಪ್ಪ. ಅವ್ನು ತುಂಬ ಚೆನ್ನಾಗೇ ಮಾರ್ಕ್ಸ್ ತೆಗ್ದಿದ್ದ, ಔಟ್ ಆಫ್ ಔಟ್ ತೆಗ್ದಿದ್ದ ಅಂತ ಹೇಳ್ಬೋದು. ಅವ್ನು ಟೆಸ್ಟಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದಕ್ಕಿಂತ ಅವನು ಸ್ಕೂಲಲ್ಲಿ ತುಂಬ ಸೈಲೆಂಟು ಅಂತ ಹೇಳಿದ್ರಂತೆ ಅವ್ರ ಟೀಚರು. ಅವ್ರ ಪಪ್ಪಂಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟೈತೆ. ಮನೇಲಿ ತುಂಬ ತಲೆ ಸ್ವಂಗಾಗಿ. ಸಣ್ಣ ನಾವೇನು ತಿಂದಿರೋದು ಗೈಸ್? ನಾವು ತಿಂತಿರೋದೇನು ಗೊತ್ತಾ? ಕರ್ಡು ಮತ್ತು ಶುಗರು. ಇವನು ಯಾವಾಗಲೂ ಐಸ್ ಕ್ರೀಮ್ ಕೇಳ್ತಾನೆ ಅಂತ ನನ್ನ ಐಡಿಯಾ ಇದು. ನನಗೆ ಸಖತ್ ಇಷ್ಟ. ಇದು ಇಷ್ಟನಾ ಮಗನೇ? ಅವ್ನ ಮೂತಿ ನೋಡಿ ತೋರ್ಸೋ, ಸಖತ್ತಾಯ್ತಲ್ವ ನನ್ನ ಮಗಳು. ಅಯ್ಯೋ ಅದಕ್ಕೆ ಆಗ್ಲಿಸ್ತೈತೆ. ಸೂಪರ್ ಆಗಿದೆ ಬಿಡಪ್ಪ. ಈಚೆಗಡೆ ಕೂತ್ಕೊಂಡು ಐಸ್ ಕ್ರೀಮ್ ಪಾರ್ಟಿ ನಮ್ಮದು ಅಲ್ವೇನು ಸಣ್ಣ? ಬನ್ನಿ ಗೈಸ್ ನಾವು ತಿನ್ನೋಣ. ಕರಡು ಮತ್ತು ಮೊಸರು ಎಲ್ತ್ಗೂ ಒಳ್ಳೆಯದು. ಸಣ್ಣಗೆ ಐಸ್ ಕ್ರೀಮು ಆಗುತ್ತೆ ಅಲ್ವಾ ಸಣ್ಣ? ಅಥವಾ ನೀನು ತಿಂತಿ ಮಗಳೇ? ಸಾಕು, 1.5 ಬಟ್ಲು ತಿಂದವನು ಚಿನ್ನಿ ಅವನು. ಬ್ಯಾಡ್ದು, ನೀಟಾಗಿ ಕೂತ್ಕೋ, ಹಾಕ್ತೀನಿ. ಸೊ ಗಾಯ್ಸ್ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಗಾಯ್ಸ್. ಅಯ್ಯೋ ಬಿಡು ಸನ್ವಿ. ಸಂಗೀತ ಕ್ಲಾಸ್ ನೋಡಿ ನೋಡಿ, ಇದೊಂಥರ ಆಡುತ್ತೆ, ಇದೊಂಥರ ಆಡುತ್ತೆ. ನನ್ನಂತೂ ಸನ್ವಿ ನಾನು ಕಟಿಂಗ್ ಮಾಡಿಸ್ಕೊಬರಕ್ಕೆ ಹೋಗಿದ್ದ. ಇಲ್ಲಿ 2 ಲೈನ್ ಹಾಕಿದಾರಲ್ಲ, ತೋರ್ಸೋ ಸಣ್ಣ. ಇಲ್ಲಿ ಕಾಣಿಸ್ತಿಲ್ಲ ಮಗನೆ, ಆ ಕಡೆ ಹಾಕಿರೋದು. ಈ ಕಡೆನೆ ನೋಡಿ, ಕಾಣಿಸುತ್ತಾ? ಒಂದೇ ಸೈಡ್ ಹಾಕಿರೋದು ಮಗನೆ. ಆ ಥರ ನನಗಿಲ್ಲಿ ಲೈನ್ ಹಾಕ್ತಿದ್ದಾನೆ. ಆ್ಯಂಡ್ ಇವಳು ಬೇರೆ ಕೂದಲೆಲ್ಲ ಕೀಳ್ತಾಳೆ. ಸನ್ವಿ ಅದು ನೈಲ್ ಕಟರ್ ತಗೊಂಡು ಅವ್ನು ನಂಗೆ ಆಡ್ತಿದ್ದಾನೆ. ನಾವು ಸಂಗೀತ ಕ್ಲಾಸಿಂದ ಕೇಳ್ಕೊಬರೋಣ ಅಂತ ಹೋಗಿದ್ವಲ್ಲ ಗೈಸ್. ಈ ಗುಬ್ಬಿನಲ್ಲಿ ಸಂಗೀತ ಕ್ಲಾಸ್ ಅನ್ನೋದೇ ಇಲ್ಲ. ಏನು ಮಾಡೋದು, ಇತ್ತಂತೆ ಎಂಥದ್ದು ಕೊರೋನಾ ಟೈಮಲ್ಲೇನೋ ಸ್ಟಾಪ್ ಮಾಡಿದ್ರಂತೆ. ಅವ್ರು ಕಾಲ್ ಮಾಡಿ ಕೇಳಿದ್ವಿ, ಹಂಗಂತ ಹೇಳಿದ್ರು. ನೋಡಬೇಕು ಮುಂದೆ ಏನು ಮಾಡೋದು, ಏನಕ್ಕೆ ಸೇರಿಸೋದು ಅಂತ. ಇವನಂತೂ ಮಲ್ಲಿ ಇಟ್ಕೊಳಕ್ಕಾಗಲ್ಲ. ಇವನು ಸ್ವಲ್ಪ ಬಿಸಿ ಮಾಡಿದ್ರೆ ನಾನೊಂಚೂರು ಫ್ರೀ ಆಗ್ತೀನಿ ಅಂತ ಅಷ್ಟೇ. ಹಂಗಂತ ಹೇಳಿ ಅವ್ನಿಗೇನು ಟಾರ್ಚರ್ ಮಾಡಲ್ಲ. ಅದು ಇದಕ್ಕೆ ಹೋಗು ಅಂತ. ನೋಡೋಣ ನೆಕ್ಸ್ಟ್ ಏನು ಚಾಯ್ಸ್ ಮಾಡಿ ಹಾಕೋದು ಅಂತ. ಕುಮಾರ್ ಆಫೀಸಿಂದ ಬರೋ ಟೈಮ್ ಆಗಿತ್ತು, ಹಂಗಾಗಿ ನಾನು ಮತ್ತು ಈಚೆ ಬಂದು ಕೂತ್ಕೊಂಡ್ವಿ. ಆ್ಯಂಡ್ ಸಣ್ಣ ಕೂಡ ಹೋಗಿದ್ದ ಈಚೆ ಅವ್ನ ಫ್ರೆಂಡ್ ಜೊತೆ ಆಟ ಆಡ್ಕೊಂಬರ್ತೀನಿ ಅಂತ. ನತ್ತು ಸಿ ನತ್ತು ಬಂಗಾರು. ನೀನು ಹೋಗ್ತೀಯ ಆಟ ಆಡೋಕ್ಕೆ? ಹೋಗ್ತೀಯಾ? ಸಣ್ಣ ಬೀಳ್ತೀಯ ಕಣ ಆ ಸೈಡು.
ನತು ನತು ನತಮ್ಮ ನತು ಗಿಣಿ ಮುದ್ದು ನತು ಅವಳು ತೂಗಲ್ಲ ನಾನು ನೋಡಿದೆ. ಅಮ್ಮ 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 ಅಪ್ಪ 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 ಚರಿ ಚರಿ ಯಾರು ಚರಿ ಚರಿ ಮದ್ದು ನೋಡು ತಲೆಯಲ್ಲೇ ಹೆಂಗಿತ್ಲು. ಸಣ್ಣ ಸೈಕಲಲ್ಲಿ ಆಟ ಆಡ್ತಿದ್ನಲ್ಲ, ಅವನು ಅಬ್ಸರ್ವ್ ಮಾಡ್ಕೊಂಡು ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಈಚೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಕುಮಾರ್ ಕೈಲಿ ಮಾತಾಡ್ಕೊಂಡು ಕೂತಿದ್ವಿ. ಆ್ಯಕ್ಚುಲಿ ಅವನು ಈ ಸೈಕಲ್ ತಂದು 2-3 ಇಯರ್ಸ್ ಆಗಿರ್ಬೋದು. ಅವ್ನು 2 ಇಯರ್ಸ್ ಬರ್ತಡೆಗೆ ಏನೋ ಅವ್ರ ತಾತರು ಗಿಫ್ಟ್ ಮಾಡಿದ್ದು. ಅವ್ನು ಜಾಸ್ತಿ ಯೂಸೇ ಮಾಡಿರಲಿಲ್ಲ, ಬಿಕಾಸ್ ಓಡಾಡೋಕ್ಕಲ್ಲೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರೋಡೆಲ್ಲ ಚೆನ್ನಾಗೈತಲ್ಲ ಅಂತ ತೊಗೊಂಬಂದ್ವಿ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಇಲ್ಲಿ ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳುಗಳೆಲ್ಲ ಸೈಕಲಲ್ಲಿ ಆಟ ಆಡ್ತಿರ್ತವೆ. ಸೊ ಅವನು ನನಗೂ ತಂದುಕೊಡಿ ಊರಲ್ಲಿರೋದು ಅಂತ ಹೇಳಿದ್ದಕ್ಕೆ ಈ ಸಲ ಓದೋಕ್ಕೆ ತೊಗೊಂಡು ಬಂದಿದ್ವಿ. ಇದು ಬಂದುಬಿಟ್ಟು ಶನಿವಾರದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಅಮ್ಮ ಅಪ್ಪಾಜಿ ಕೂಡ ಬಂದಿದ್ದರು. ಎಲ್ಲಿಗಪ್ಪ ಹೋಗ್ತಿದ್ದೀವಿ ಅಂದರೆ ಕುಮಾರ್ ಫ್ರೆಂಡ್ದು ದೇವಸ್ಥಾನದಲ್ಲಿ ಅರ್ಸೇವೆ ಇದೆ ಬನ್ನಿ ಅಂತ ಹೇಳಿದರು. ಸೊ ಅಮ್ಮ ಅಪ್ಪಾಜಿನೂ ಅವ್ರಿಗೂ ಕಾಲ್ ಮಾಡಿ ಹೇಳಿದ್ರಿಂದ ಅವರು ಬಂದಿದ್ದರು. ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ವಿ. ಆ್ಯಂಡ್ ಚಿಕ್ಕದಾಗಿ ಮಳೆ ಕೂಡ ಬರ್ತಾಯಿತ್ತು. ತುಮಕೂರು ಹತ್ರ ದೇವರಾಯನ ದುರ್ಗ ಬರುತ್ತಲ್ಲ, ಅಲ್ಲೇ ಪ್ರಾಪರ್ ಎಲ್ಲಿ ಅರ್ಸೇವೆ ಮಾಡಿದ್ದಾರೆ ಆ ಹಳ್ಳಿ ಹೆಸರು ನೆನಪು ಬರ್ತಿಲ್ಲ ನನಗೆ. ಸೊ ದೇವರಾಯನ ದುರ್ಗ ಸೈಡೆ ಸೊ ಹೋಗ್ತಿದ್ವಿ. ನನಗೆ ದೇವರಾಯನ ದುರ್ಗ ಅಂದರೆ ಒಂದು ತುಂಬ ಚೆನ್ನಾಗಿ ನೆನಪು ಬರುತ್ತೆ. ನಮ್ಮದು ಎಂಗೇಜ್ಮೆಂಟ್ ಆದಮೇಲೆ ನಾನು ಕುಮಾರ್ ಇಬ್ಬರೇ ಹೋಗಿದ್ದು ಫಸ್ಟ್ ಪ್ಲೇಸ್ ಅಂದರೆ ದೇವರಾಯನ ದುರ್ಗನೇ. ಅದು ಬಂದುಬಿಟ್ಟು ಸುಳ್ಳು ಹೇಳಿ ಕರ್ಕೊಂಡೋಗಿದ್ರು. ಏನದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಪ್ಲೇಸ್ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ತುಂಬ ಚೆನ್ನಾಗಿದೆ. ಈ ಮಲೆನಾಡು ಸೈಡ್ ಹೋದಾಗ ಫೀಲ್ ಬರುತ್ತಲ್ಲ, ಸೇಮ್ ಅದೇ ಫೀಲ್ ಬರುತ್ತೆ ಈ ದೇವರಾಯನ ದುರ್ಗ ಸೈಡ್ ಹೋಗ್ತಿದ್ರೆ. ದೇವರಾಯನ ದುರ್ಗ ಅಂತಿದ್ದ ತಕ್ಷಣ 2 ವಿಷಯ ನನಗೆ ನೆನಪು ಬರುತ್ತೆ. ಏನಪ್ಪ ಅಂದರೆ, ಒಂದು ಬಂದುಬಿಟ್ಟು ನಮ್ಮ ಫೋಟೋ ಶೂಟ್ ಆಗಿದ್ದು ಅದೇ ಪ್ಲೇಸಲ್ಲಿ. ಆ್ಯಂಡ್ ನಮ್ಮ ಎಂಗೇಜ್ಮೆಂಟ್ ಆಗ್ತಿದ್ದ ತಕ್ಷಣ ಫಸ್ಟ್ ಪ್ಲೇಸಿಗೆ ಅಂತ ನಾನು ಕುಮಾರ್ ಇಬ್ಬರೇ ಹೋಗಿದ್ದು ಇದೇ ದೇವರಾಯನ ದುರ್ಗಕ್ಕೆ. ಅದೊಂದು ದೊಡ್ಡ ಕಥೆನೇ ಇದೆ, ಸ್ವಲ್ಪ ಚಿಕ್ಕದಾಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ ಅಂತಂದರೆ, ಎಂಗೇಜ್ಮೆಂಟ್ ಆಗ್ತಿದ್ದ ತಕ್ಷಣ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂದರೆ ದೇವಸ್ಥಾನಕ್ಕೆ ಎಲ್ಲಾದರೂ ಅಂತ ಕೇಳಿದ್ರು ಕುಮಾರು. ಇಲ್ಲ ನಾನು ಬರಲ್ಲ, ಮದುವೆ ಆದಮೇಲೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅಪ್ಪಾಜಿ ಅಮ್ಮನ ಕೇಳ್ತೀನಿ, ಅವ್ರೇನಾದರೂ ಓಕೆ ಅಂದರೆ ಬರ್ತೀರಲ್ವಾ ಅಂತ ಕೇಳಿದ್ರು. ಹ್ಞೂ ಬರ್ತೀನಿ ಅಂತ ಹೇಳಿದ್ದೆ. ಅಪ್ಪಾಜಿ ಅಮ್ಮನ ಕೇಳಿದ್ದಾರೆ. ಅವರು ಇನ್ನೇನು ಎಂಗೇಜ್ಮೆಂಟ್ ಆಗಿದೆ ಅಲ್ವಾ, ಹೋಗಿ ಬನ್ನಿ, ಅದು ಗುಬ್ಬಿಗೆ ಅಂತ ಹೇಳಿದ್ರಿಂದ ಹ್ಞೂ ಸರಿ ಓಕೆ ಹೋಗಿ ಬನ್ನಿ ಅಂತ ಅಂದರು. ನಮ್ಮೂರಿಗೆ ಗುಬ್ಬಿಯಿಂದ ಒಂದು 20-25 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ತೋರಿಸಿದ್ನಲ್ಲ ಗುಬ್ಬಿಯಪ್ಪ ದೇವಸ್ಥಾನ, ಅಲ್ಲಿಗೆ ಅಂತ ಹೇಳಿ ಕರ್ಕೊಂಬಂದಿದ್ದು ಕುಮಾರು. ಹೋಗ್ತಾ ಹೋಗ್ತಾ ಗುಬ್ಬಿಯಪ್ಪ ದೇವಸ್ಥಾನ ಬರ್ತಿದ್ದ ತಕ್ಷಣ ಇವರು ಸೀಟ್ ಬೆಲ್ಟ್ ಹಾಕೋ ಅಂತ ಹೇಳಿದ್ರು. ನಾನಿದ್ದಳು ಇಲ್ಲ ಸೀಟ್ ಬೆಲ್ಟ್ ಹಾಕ್ಕೊಳ್ಳಲ್ಲ, ಇನ್ನೇನು ಇಳಿಯೋದಲ್ವ ಇನ್ನೇನಕ್ಕೆ ಹಾಕ್ಕೊಳ್ಳಿ ಅಂತಂದೆ. ಆ್ಯಕ್ಚುಲಿ ನಾನು ಇಲ್ಲಿಗೆಲ್ಲ ಕರ್ಕೊಂಬಂದಿರೋದು ಬೆಂಗಳೂರಿಗೆ ಹೋಗೋಕ್ಕೆ ಅಂತಂದ್ಬಿಟ್ರು. ಅವರಿಗೆ ಗೊತ್ತಾಗ್ಬಿಟ್ಟಿದೆ ನನಗೆ ಭಯ ಪಡ್ತಿರೋದು. ಸೊ
ಸ್ವಲ್ಪ ರೇಗ್ಸೋಣ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದರು. ಇಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ನಾನಿಲ್ಲ ಅಂತ ಇನ್ನೇನು ಅಳೋದ್ರಂಗೆ ಆಡ್ತಿದ್ದೆ. ಸೊ ಇಲ್ಲ, ಬೆಂಗಳೂರಿಗೆಲ್ಲ ಅಲ್ಲ, ಇಲ್ಲೇ ತುಮಕೂರು ಹತ್ರ ಕರ್ಕೊಂಡು ಹೋಗ್ತೀನಿ, ಆ ಪ್ಲೇಸ್ ಏನಾದರೂ ನೋಡಿದರೆ ನಿಮಗೆ ನೆನಪು ಬರುತ್ತೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ, ಒಂದು ಕಡೆ ಭಯ, ಯಾವ ಪ್ಲೇಸ್ ಇರ್ಬೋದು ಅಂಥದ್ದು ಅಂತ. ಆಮೇಲೆ ಅವರು ಫಸ್ಟು ಮನಸ್ಸಲ್ಲಿ ಅಂದ್ಕೊಂಡಿದ್ರಂತೆ ನನ್ನ ಮದುವೆ ಆಗೋ ಹುಡುಗಿ ಫಸ್ಟು ಗೊರವನಹಳ್ಳಿ ಕರ್ಕೊಬರ್ಬೇಕು ಅಂತ. ಸೊ ಹಂಗಾಗಿ ಗೊರವನಹಳ್ಳಿ, ದೇವರಾಯನದುರ್ಗ ಎಲ್ಲ ಅದೇ ರೂಟ್ ಬರೋದಲ್ವ, ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕರ್ಕೊಂಬಂದಿದ್ದಾರೆ. ಸೊ ನಮಗೆ ಹೋಗ್ತಾ ಹೋಗ್ತಾ ನೆನಪು ಬಂತು, ನಾನು 7th ಒಂದ್ಸಲ ಈ ಸೈಡು ಟ್ರಿಪ್ ಬಂದಿದ್ದೆ, ಹಂಗಾಗಿ ದೇವರಾಯನದುರ್ಗನ ಅಂತ. ಎಸ್ ಹೌದು ಅಂತ ಹೇಳ್ಬಿಟ್ಟು ದೇವರಾಯನದುರ್ಗಕ್ಕೆ ಹೋಗಿ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಸ್ವಲ್ಪ ತುಮಕೂರಲ್ಲಿ ಹಂಗೆ ಶಾಪಿಂಗ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನಗೆ ಅದೊಂದು ನೆನಪು ಬರುತ್ತೆ. ಆ್ಯಂಡ್ ನಮ್ಮ ಫೋಟೋಶೂಟ್ ಕೂಡ ಇಲ್ಲೇ ಆಗಿದ್ದು. ಆ ಟೈಮಲ್ಲಿ ಕೊರೋನಾ ಟೈಮ್, ನಮ್ಮ ಮದುವೆ ಆಗಿದ್ದ ಟೈಮಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ಫೋಟೋಶೂಟ್ ಮಾಡ್ಸೋಕ್ಕೆ ಅಷ್ಟು ಅಲೋ ಇರಲಿಲ್ಲ. ಹೊರ್ಗಡೆ ಎಲ್ಲ ಹೋಗಿ ಫೋಟೋಶೂಟ್ ಮಾಡಿಸೋದು ಅಂದರೆ ಆವಾಗ ಹೊರ್ಗಡೆ ಹೋಗೋಕ್ಕೆ ಸ್ವಲ್ಪ ಭಯ ಇತ್ತು, ಮನೆಯವ್ರಿಗೂ ಭಯ ಇರೋದಲ್ಲ. ಸೊ ಫೋಟೋಶೂಟೇ ಬೇಡ ಅಂತ ಹೇಳ್ತಿದ್ರು. ಸೊ ಕನ್ವಿನ್ಸ್ ಮಾಡಿಬಿಟ್ಟು ಇಲ್ಲೇ ಹತ್ರದಲ್ಲಿ ಮಾಡಿಸ್ಕೊತೀವಿ ಅಂತ ದೇವರಾಯನದುರ್ಗದಲ್ಲಿ ಫೋಟೋಶೂಟ್ ಮಾಡಿಸಿದ್ದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಫೋಟೋಶೂಟ್ ಮಾಡ್ಸೋಕ್ಕೆ. ನಮ್ಮ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ. ನಿಮ್ಗೆ ಯಾವಾಗಾದರೂ ಫೋಟೋಶೂಟಿಂದು ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಯಾವಾಗಾದರೂ ಫೋಟೋಶೂಟಿಂದು ಹಾಕ್ತೀನಿ ಫೋಟೋಸ್ ಎಲ್ಲ. ಅದು ಮಳೆ ಬಂದುಬಿಟ್ಟು ಚಿಗುರೆಲ್ಲ ಇದ್ರಂತೂ ಫೋಟೋಸ್ ಹೆಂಗೆ ಬರುತ್ತೆ ಅಂದರೆ ಸಕ್ಕತ್ತಾಗಿ ಬರ್ತವೆ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನಾವು ಹಾಗೆ ಕಾರಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ವಿ, ನಮ್ಮ ಹಳೆ ಮೆಮೊರೀಸ್ ಎಲ್ಲ. ಆ್ಯಂಡ್ ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ತುಮಕೂರಲ್ಲಿ ನಮ್ಮದು ಊರಲ್ಲಿ ಅಂಗಡಿ ಇದೆಯಲ್ಲ, ಅದೆಲ್ಲ ಶಾಪಿಂಗ್ ಮಾಡೋದಿತ್ತು. ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಟೈಮ್ ಆಗಿತ್ತು. ನಮ್ಮ ಅಪ್ಪಾಜಿ ಏನೋ ಹೇಳ್ತಿದ್ರು, ಅದಕ್ಕೆ ಎಲ್ಲರೂ ನಗ್ತಾ ಇದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವುದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.